ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಅನುಗ್ರಹ ಆಶೀರ್ವಾದದಿಂದ, ನೀವು ನಂಬಿದ ದೈವಶಕ್ತಿಗಳ ಬಲದಿಂದ ಖಂಡಿತವಾಗಿಯೂ ಚೆನ್ನಾಗಿದ್ದೀರಾ. ನಾನು ಕೂಡ ಅದೇ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಟ್ಯಾರೋ ಟ್ರೇಡಿಂಗಲ್ಲಿ ಬಾಬಾರವರು ನಿಮ್ಮ ಒಂದು ಎನರ್ಜಿಗೆ ಯಾವ ರೀತಿಯ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಈಗಿನ ಮನಸ್ಥಿತಿಯಾಗಿರ್ಬೋದು, ಕೆಲವು ಗೊಂದಲಗಳಾಗಿರ್ಬೋದು, ಕೆಲವು ಏನೋ ಒಂದು ಇಚ್ಛೆಗಳು ಈಡೇರಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರಲ್ಲ, ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದಾರಲ್ಲ, ಅದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಅಬಂಡೆನ್ಸ್ ಬಂದಿದೆ, ಹಾಗೆ ಸ್ಪಿರಿಚುವಲ್ ಗ್ರೋತ್ ಬಂದಿದೆ, ಹಾಗೆ 3 ಕಾರ್ಡುಗಳು ಒಟ್ಟಿಗೆ ಬಂದಿದೆ. ಇಲ್ಲಿ ಮೊದಲನೇದಾಗಿ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಗೊಂದಲ, ಒತ್ತಡ ಅಥವಾ ಭಾವನಾತ್ಮಕ ಒಂದು ಅಲೆದಾಟ ಇದ್ದರೂ ಕೂಡ ನಿಮ್ಮ ಒಳಗಿನ ಒಂದು ಶಕ್ತಿಯನ್ನು ನೀವು ಹಿಡಿದಿಟ್ಕೊಳ್ಳೇಬೇಕು. ಅಂದರೆ ಕೆಲವು ಪರಿಸ್ಥಿತಿಗಳಾಗಿರ್ಬೋದು, ಕೆಲವು ಜನರ ಒಂದು ಮಾತಿಗಾಗಿರ್ಬೋದು, ನೀವು ಮಾತಿಗೆ ಮಾತನ್ನು ಕೊಡಬೇಡಿ, ಶಾಂತವಾಗಿರಿ ಸ್ವಲ್ಪ ಹೊತ್ತು. ಯಾಕಂದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡಿಸ್ಕೊಳ್ಬೇಡಿ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಸಿಗಲಿಕ್ಕೆ ಹೊರಟಿದೆ, ಅದರಲ್ಲಿ ಈ ರೀತಿ ಬಾಧೆಗಳನ್ನು ನೀವೇ ಉಂಟು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಒಂದು ಸ್ಪಷ್ಟತೆ ಅಂದರೆ ಸತ್ಯದ ಅರಿವಾಗೋದಿಲ್ಲ. ಹಾಗಾಗಿ ಏನೇ ಸ್ವಲ್ಪ ಎದುರಾಳಿಗಳು ನಿಮ್ಮ ವಿರುದ್ಧವಾಗಿರ್ಬೋದು, ಏನು ಮಾತಾಡ್ತಾ ಇದ್ದಾರೆ, ಮನೇಲಿ ಗಲಾಟೆ ಆಗ್ತಾ ಇರ್ಬೋದು, ಏನೋ ಒಂದು ವಿಚಾರಕ್ಕೆ ಏನೋ ಒಂದು ನಿರ್ಧಾರ ತಗೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳನ್ನು ಕಾಣ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಕದಡಬೇಡಿ. ಆ ಸಮಯದಲ್ಲಿ ಧ್ಯಾನ ಮಾಡಿ, ನೀವು ನಂಬಿದ ಗುರುವಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ, ನೀವು ಶಾಂತವಾಗಿದ್ದರೆ ನಿರ್ಧಾರಗಳು ಸ್ಪಷ್ಟವಾಗ್ತವೆ, ಸತ್ಯ ಅರ್ಥ ಆಗತ್ತೆ, ಸರಿಯಾದ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಈ ವಿಚಾರ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ. ಬಾಬಾರವರ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಸ್ಮರಣೆಯನ್ನು ಮಾಡಿಕೊಂಡು ಉಸಿರನ್ನು ಒಳಗಡೆ ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡ್ತಾ ರೀಡಿಂಗನ್ನು ನೋಡಿ. ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ಗಳು ಕನೆಕ್ಟ್ ಆಗ್ತವೆ. ಇಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ಗುರುವು ಅತ್ಯಂತ ಶುಭ ಸ್ಥಾನಕ್ಕೆ ಬಂದಿದ್ದಾರೆ ನಿಮ್ಮ ಒಂದು ರಾಶಿಯಲ್ಲಾಗಿರ್ಬೋದು, ಜೀವನದಲ್ಲಿ ಅಂತಲೇ ಅಂದ್ಕೊಳ್ಳಿ. ಹಾಗಾಗಿ 2026ನೇ ಇಸ್ವಿಯಲ್ಲಿ ಆಸ್ತಿ ಖರೀದಿ ಮತ್ತು ಒಂದು ಸುಖ, ಒಂದು ಸಂತೋಷ ಹೆಚ್ಚಾಗತ್ತೆ. ಆದರೆ ಇನ್ನೊಂದೆಡೆ ಇಲ್ಲಿ ಒಂದು ಸ್ವಲ್ಪ ಬ್ಲಾಕೇಜ್ಗಳನ್ನು ತರ್ತಾ ಇದೆ ಕರ್ಮದ ರೂಪದಲ್ಲಿ. ಹಾಗಾಗಿ ಸ್ವಲ್ಪ ಖರ್ಚು ಹೆಚ್ಚಾಗ್ಬೋದು, ಹಾಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಹೀಗೆ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇದು ಒಂದು ಎಚ್ಚರಿಕೆಯ ಒಂದು ರೀಡಿಂಗ್ ಆಗಿ ನಿಮಗೆ ಸಿಗ್ತಾ ಇರ್ಬೋದು ಕೆಲವರ ಎನರ್ಜಿಯ ಪ್ರಕಾರ. ಹಾಗಾಗಿ ಉಸಿರಾಟದ ಮೇಲೆ ನಿಯಂತ್ರಣ ಇರಲಿ, ಹಾಗೆ ನೀವು ತೆಗೆದುಕೊಳ್ಳುವ ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ, ಮಿತವಾಗಿರಲಿ ಆಹಾರ. ಹಾಗೆ ಊಟ ಮಾಡಿದ ನಂತರ ರಾತ್ರಿ ಮಲಗೋದಕ್ಕಿಂತ ಮೊದಲು ಸ್ವಲ್ಪ ನಡೆದಾಡುವ ಅಭ್ಯಾಸವನ್ನು ಇಟ್ಕೊಂಡು ನಂತರ ಆರಾಮಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಕುಡಿದು ಮಲ್ಕೊಳ್ಳಿ. ಖಂಡಿತ ನಿಮ್ಮ ಆರೋಗ್ಯ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಈ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಹಾಗೆ ಬಾಬಾರವರ ನಾಮಸ್ಮರಣೆ ಖಂಡಿತವಾಗಿಯೂ ಮರಿಬೇಡಿ. ಇದು ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ನಾಳೆ ದಿನಕ್ಕೆ ಒಂದು ಉತ್ಸಾಹವನ್ನು ತುಂಬುತ್ತೆ. ಹಾಗೆ ಮಲಗಬೇಕಾದ್ರೆ ಒಂದು ಒಳ್ಳೆಯ ವಿಚಾರವನ್ನು ನೆನಪು ಮಾಡಿಕೊಂಡೇ ಮಲ್ಕೊಳ್ಳಿ. ಏನೋ ಇವತ್ತು ಇದ್ದಕ್ಕಿದ್ದ ಹಾಗೆ ಏರಿಳಿತ, ಗೊಂದಲ, ಜಗಳ ಏನೇ ಆಗಿದ್ರೂ ಕೂಡ ಅದನ್ನು ಇಗ್ನೋರ್ ಮಾಡಿ ಒಳ್ಳೆಯದನ್ನು ನೆನಪು ಮಾಡಿಕೊಂಡು ಮಲಗಿ. ಖಂಡಿತ ಅದೇ ಪಾಸಿಟಿವ್ ಆಗಿ ನಾಳೆ ನಿಮ್ಮ ಜೀವನಕ್ಕೆ ಒಂದು ಉತ್ಸಾಹವನ್ನು ನೀಡುತ್ತೆ. ಯಾಕಂದರೆ ನಿಮ್ಮ ಸುಪ್ತ ಮನಸ್ಸು ನೀವು ಏನನ್ನು ಯೋಚಿಸ್ತಾ ಮಲಗಿರ್ತಾರೋ ಅದನ್ನು ಜಾಗೃತಾವಸ್ಥೆಗೆ ತಂದುಕೊಡುತ್ತೆ. ಅಂದರೆ ಆ ಸಂದೇಶ ಖಂಡಿತವಾಗಿಯೂ ಗುರುವಿನ ಹತ್ರ ಹೋಗುತ್ತೆ. ನಿಮ್ಮ ಇಚ್ಛೆ ಏನಿದೆಯೋ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದವೋ ಅವೆಲ್ಲದಕ್ಕೂ ಒಂದು ಪರಿಹಾರವನ್ನು ಕೇಳಿಕೊಂಡು ಆರಾಮಾಗಿ ಮಲಗಿ. ಈ ಸಮಯ ಒಂದು ದೈವಿಕ ಸಮಯ ಆಗಿದೆ ನಿಮಗೆ. ಹಾಗಾಗಿ ಅತ್ಯಂತ ಅದೃಷ್ಟದ ಸಮಯ ಅಂತ ಹೇಳಿ ಅಂದ್ಕೊಳ್ಬೋದು. ಯಾವ ಕೆಲಸ ಆಗೋದೇ ಇಲ್ಲ ಅಂತೇಳಿ ಕೈ ಬಿಟ್ಟಿದ್ದೀರಲ್ಲ, ಆ ಕೆಲಸ ಆಗುತ್ತೆ. ಹಾಗೆ ಯಾವುದರಲ್ಲಿ ಒಂದು ಆಸೆ ಅಂದರೆ ನೀವು ತುಂಬ ಶ್ರಮ ಪಟ್ಟಿದ್ರಿ, ಅಲ್ಲಿ ವ್ಯರ್ಥನೇ ಆಗ್ತಾ ಇತ್ತು ಆ ಪ್ರಯತ್ನ, ಆದರೆ ಆ ಪ್ರಯತ್ನ ಫಲ ಕೊಡೋದ್ರಲ್ಲಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಗುರು ಬಲವಾಗಿ ನಿಮ್ಮ ಜೊತೆ ನಿಂತಿರೋದ್ರಿಂದ ಅವರಲ್ಲೇ ನೀವು ಆ ವಿಚಾರವನ್ನು ಇಟ್ಟು ಮತ್ತೊಮ್ಮೆ ಶರಣಾಗಿಸಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಭರವಸೆ ಗೆಲ್ಲುತ್ತೆ. ಆರ್ಥಿಕ ಲಾಭ ಕೂಡ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾವುದೋ ಒಂದು ವ್ಯವಹಾರದಲ್ಲಿ ಕೈ ಹಾಕಿದ್ರಲ್ಲ, ಅಲ್ಲಿ ಆರ್ಥಿಕ ಲಾಭ ಸಿಗುತ್ತೆ, ಅದರ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಖಂಡಿತ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ, ಶ್ರದ್ಧೆಗೆ ಯಾವತ್ತಿಗೂ ಕೂಡ ಮೋಸ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ವಿದೇಶಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡವರಿಗೆ, ಹಾಗೆ ಉದ್ಯೋಗ ಮಾಡೋಕ್ಕಾಗಿರ್ಬೋದು, ಓದೋ ವಿಚಾರದಲ್ಲಾಗಿರ್ಬೋದು, ಇಲ್ಲ ದೂರದ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ವರ್ಗಾವಣೆ ಇದಕ್ಕೆ ಸೂಕ್ತ ಸಮಯ ಅನ್ನೋ ರೀತಿ ಬರ್ತಾ ಇದೆ. ಕೆಲಸದ ಒತ್ತಡ, ಕೆಲಸದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗ್ತವೆ. ನೀವು ತುಂಬ ಸ್ವಲ್ಪ ಪರಿಶ್ರಮ ಪಡ್ತಾ ಇದ್ದೀರಾ, ಆದರೆ ಖಂಡಿತ ಇನ್ನೂ ಪರಿಶ್ರಮ ಪಡಲೇಬೇಕು. ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಖಂಡಿತ ಸಿಗುತ್ತೆ. ಅದನ್ನು ಕೊಡುವವರು ಜನರಲ್ಲ,
ಭಗವಂತ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮ ಶ್ರಮವನ್ನು ಪಡಿ, ಅದರ ಒಂದು ಫಲದ ಒಂದು ವಿಚಾರವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಾಬಾರವರ ಒಂದು ಆಶೀರ್ವಾದ ಇರೋದ್ರಿಂದ, ಗುರುಬಲ ಇರೋದ್ರಿಂದ ವ್ಯಾಪಾರದಲ್ಲಿ ಮೊದಲು ನಿಮಗೆ ಏರಿಳಿತಗಳು ಕಂಡರೂ ಕೂಡ ಉತ್ತಮ ಲಾಭ ಆಗತ್ತೆ. ಹಾಗೆ ವ್ಯಾಪಾರದ ವಿಸ್ತರಣೆ ಕೂಡ ಕಾಣಬಹುದು. ಹಾಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಎಚ್ಚರಿಕೆಯ ಸೂಚನೆ ಕೂಡ ಕೆಲವರ ಎನರ್ಜಿಗೆ ಸಿಗ್ತಾ ಇದೆ ಸ್ನೇಹಿತರೆ. ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ಕನೆಕ್ಟ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಯಾವ ವಿಚಾರಗಳು ರೆಸೊನೇಟ್ ಆಗ್ತವೋ ಅದನ್ನು ತಗೊಳ್ಳಿ. ನಿಮಗೆ ರೆಸೊನೇಟ್ ಆಗದೆ ಇರೋ ವಿಚಾರ ಬೇರೆಯವರಿಗೆ ರೆಸೊನೇಟ್ ಆಗಿರುತ್ತೆ. ಹಾಗಾಗಿ ವೈದ್ಯಕೀಯ ಚಿಕಿತ್ಸೆಗೆ ಹೆಚ್ಚು ವೆಚ್ಚಗಳಾಗ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನೀವು ಅದರ ಮೂಲಕ ಕೆಲವು ಪರಿಹಾರಗಳನ್ನು ತಗೊಳ್ಬೇಕು ಅಂತ ಇದ್ದೀರಾ. ನಿಮ್ಮ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಇಲ್ಲ ಒಂದು ಮಗು ಆಗೋ ವಿಚಾರದಲ್ಲಾಗಿರ್ಬೋದು, ಖರ್ಚುಗಳು ಹೆಚ್ಚಾಗ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಇದೆ ಇಲ್ಲಿ. ಹಾಗಾಗಿ ಉಳಿತಾಯ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಖಂಡಿತ ಗುರುವಿನ ಪಾದಗಳಲ್ಲಿ ಶರಣಾದರೆ ನೀವು ಅಲ್ಲಿವರೆಗೂ ಹೋಗುವ ಅವಶ್ಯಕತೆಯೇ ಬರೋದಿಲ್ಲ. ಯಾಕಂದರೆ ನಾವು ಎಷ್ಟೇ ಇಲ್ಲಿ ನೀವು ವಿಜ್ಞಾನವನ್ನು ನಂಬಿ ಮುಂದುವರೆದ್ರೂ ಕೂಡ ಫಲ ಕೊಡೋದು ಭಗವಂತನೇ ಆಗಿದ್ದಾರೆ. ಹಾಗಾಗಿ ನಿಮ್ಮ ಕರ್ಮಗಳ ಮೇಲೆ, ನಿಮ್ಮ ಒಂದು ಉದ್ದೇಶಗಳ ಮೇಲೆ ಗಮನವಿಡಿ. ಖಂಡಿತವಾಗಿಯೂ ಅದು ನಿಮ್ಮ ಒಂದು ಪರಿಸ್ಥಿತಿಯನ್ನು ಬದಲಾಯಿಸುತ್ತೆ. ನಿಮ್ಗೆ ಏನು ಬೇಕೋ ಅದನ್ನು ತಂದುಕೊಡುತ್ತೆ. ನಿಮ್ಮ ಆರೋಗ್ಯ ವೃದ್ಧಿ ಮಾಡ್ಬೋದು. ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಸಂತಾನದ ಅಪೇಕ್ಷೆ ಇಟ್ಟು ನೀವು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಾ ಇದ್ದೀರಿ ಅಂದರೂ ಕೂಡ ಅಲ್ಲೂ ಕೂಡ ನಿಮಗೆ ಒಂದು ಉಪಯೋಗ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯಿಂದ ತುಂಬ ಖರ್ಚು ಹೆಚ್ಚಾಗುತ್ತೆ. ಇದರಿಂದ ಒತ್ತಡ ಉಂಟಾಗುತ್ತೆ. ನೀವು ಬಯಸಿದ್ದನ್ನು ಪಡ್ಕೊಳ್ಳೋ ಒಂದು ಹಂಬಲದಲ್ಲಿ ಹೆಚ್ಚಿನ ಒತ್ತಡವನ್ನು ನೀವು ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಭಾರದ ರೂಪದಲ್ಲಿ ಭರಿಸ್ತೀರಾ ಕೆಲವರು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮಗುವಿನ ವಿಚಾರಕ್ಕೋಸ್ಕರನೇ ಹೋಗಬೇಕು ಅಂತಲೇ ಕೆಲವರು ನಿರ್ಧಾರ ಮಾಡ್ಕೊಂಡಿದ್ದೀರಾ. ಆದರೆ ಹಣದ ಅಗತ್ಯ ಬಹಳ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೆ ಕರ್ಮ ಇಲ್ಲಿ ನಿಮಗೆ ಫಲ ಕೊಡಬೇಕಾಗಿರೋದು ನಿಮ್ಮ ಸಂಚಿತ ಕರ್ಮ ಹೇಳ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನೀವು ಭಗವಂತನಿಗೆ ಶರಣಾಗೋದೇ ಬಹಳ ಮುಖ್ಯ. ಹಾಗೆ ನಿಮ್ಮ ಪಿತೃಗಳಿಗೆ ನೀವು ಏನಾದರೂ ಅವರ ಹೆಸರಲ್ಲಿ ಒಂದು ದಾನ ಧರ್ಮ ಮಾಡೋದಾಗಿರ್ಬೋದು, ಕ್ಷಮೆಯನ್ನು ಯಾಚಿಸೋದಾಗಿರ್ಬೋದು, ಈ ರೀತಿ ಅವರಿಗೆ ಇಷ್ಟ ಆಗೋ ಕಾರ್ಯಗಳನ್ನು ಮಾಡಿ ಅವರ ಹೆಸರಲ್ಲಿ ದಾನ ಧರ್ಮ ಸೇವೆ ಈ ರೀತಿ ಮಾಡಿ. ಹಾಗೆ ನೀವು ಗುರುವಿನ ಒಂದು ಅನುಗ್ರಹ ಆಶ್ರಯಕ್ಕೆ ಹೋಗಿ ಖಂಡಿತವಾಗಿಯೂ ನಿಮಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಹಣ ಪರಿಹಾರ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. 2026ರ ಮಧ್ಯದ ಭಾಗದಲ್ಲಿ ನೀವು ಸ್ವಂತ ಮನೆ, ಇಲ್ಲವೇ ಒಂದು ನಿವೇಶನ, ಒಂದು ವಾಹನ ಈ ರೀತಿ ಒಂದು ಖರೀದಿ ಮಾಡುವ ಪ್ರಬಲ ಯೋಗ ಇದೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಬರ್ತಾ ಇದೆ. ಯಾಕಂದರೆ ನೀವು ಆ ಉದ್ದೇಶವನ್ನು ಹೊಂದಿದ್ದೀರಾ, ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀರಾ. ಖಂಡಿತ ಆ ಯೋಗ ವರ್ಷದ ಮಧ್ಯಂತರದಲ್ಲಿ ನಿಮಗೆ ಸಿಗುತ್ತೆ. ಆ ಸಮಯ ಸೂಕ್ತವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬರ್ತದೆ. ಹಾಗಾಗಿ ಈ ವರ್ಷದ ಅತ್ಯಂತ ಧನಾತ್ಮಕ ಅಂಶವಾಗಿ ಅದು ನಿಮ್ಮ ಜೀವನದ ಮೇಲೆ ಪ್ರಭಾವ ಕೂಡ ಬೀರುತ್ತೆ. ಹಾಗೆ ಕೆಲವರು ದೀರ್ಘಕಾಲಿಕ ಒಂದು ಹೂಡಿಕೆಯನ್ನು ಮಾಡಬೇಕು ಅಂತ ಇದ್ದೀರಾ. ಅದು ಷೇರು ಮಾರುಕಟ್ಟೆಯಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ಚೀಟಿ ವ್ಯವಹಾರದಲ್ಲೇ ಆಗಿರ್ಬೋದು. ಆದರೆ ಹಣ ಸ್ವಲ್ಪ ಸಮಯ ನಿಮ್ಮ ಹತ್ರ ಇದ್ದರೂ ಪರವಾಗಿಲ್ಲ, ಅಲ್ಲಿ ಆ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ತುಂಬ ಎಚ್ಚರಿಕೆ ಇರಲಿ ಅನ್ನೋ ರೀತಿಲಿ ಪದೇ ಪದೇ ಬರ್ತಾ ಇದೆ. ಯಾಕಂದರೆ ಅದು ರಿಸ್ಕ್ ಆಗುತ್ತೆ ಅನ್ನೋ ರೀತಿಲಿ. ಅಂದರೆ ರಿಸ್ಕ್ ತಗೋಬೇಡಿ. ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬ ಸೌಖ್ಯವನ್ನು ಸೂಚಿಸ್ತಾ ಇದೆ. ಅಲ್ಲಿ ಖಂಡಿತ ಸೌಖ್ಯವಿರುತ್ತೆ. ಆದರೆ ನಿಮ್ಮ ಒಂದು ಸೌಮ್ಯ ಗುಣ ಆಗಿರ್ಬೋದು, ಹಾಗೆ ನಿಮ್ಮ ಕುಟುಂಬವನ್ನು ಸಂಭಾಳಿಸುವ ಗುಣ ಇರ್ಬೋದು, ಏರಿಳಿತಗಳು ಕಂಡರೂ ಕೂಡ ಅಲ್ಲಿ ಅದನ್ನು ಸಮಾಧಾನ ಪಡಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ನಿಮ್ಮ ಒಂದು ಮನಸ್ಸಿನ ಅಭಿಪ್ರಾಯ ಏನಪ್ಪ ಅಂದರೆ ಕಂಡವ್ರ ಎದುರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅನ್ನೋದು. ಅಂದರೆ ಅವರು ಆಡ್ಕೊಳ್ಳೋ ರೀತಿಲಿ ಆಗಬಾರ್ದು ನಮ್ಮ ಜೀವನ ಅನ್ನೋ ರೀತಿಲಿ ನೀವು ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗುವಂಥ ವ್ಯಕ್ತಿತ್ವ ನಿಮ್ಮದಾಗಿದೆ. ಖಂಡಿತ ಇದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ. ನಿಮ್ಮ ಈ ಸಮರ್ಪಣಾ ಗುಣ ಆಗಿರ್ಬೋದು, ಹಾಗೆ ಕುಟುಂಬ ಚೆನ್ನಾಗಿರಲಿ ಅನ್ನೋ ಒಂದು ಪ್ರಾರ್ಥನೆ ಆಗಿರ್ಬೋದು, ಅದು ಎಲ್ಲೋ ಒಂದು ರೀತಿಲಿ ನಿಮ್ಮ ಕುಟುಂಬದಲ್ಲಿರುವವರ ಮೇಲೆ ಪರಿಣಾಮ ಬೀರುತ್ತೆ. ಅವರ ಒಂದು ಬದಲಾವಣೆಗೆ ಕಾರಣ ಕೂಡ ಆಗುತ್ತೆ. ಒಂದು ಶಾಂತಿ ನೆಲೆಸುತ್ತೆ, ನೆಮ್ಮದಿ ನೆಲೆಸುತ್ತೆ ಅನ್ನೋ ರೀತಿಲಿ ಬರ್ತದೆ. ಹಾಗೆ ನಿಮ್ಮ ತಾಯಿಯ ಕಡೆಯಿಂದ ತುಂಬ ಬೆಂಬಲ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಶುಭ ಕಾರ್ಯದ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ಒಂದು ಮದುವೆ ಆಗ್ಬೋದು, ಹಾಗೆ ಒಂದು ಗೃಹ ಪ್ರವೇಶದಂಥ ಒಂದು ಶುಭ ಕಾರ್ಯಗಳು ನಡೀತವೆ. ಹಾಗೆ ಇನ್ಯಾವುದೋ ಒಂದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಶುಭ ಕಾರ್ಯಗಳಾಗಿರ್ಬೋದು, ಅಂದರೆ ಒಂದು ಮಗುವಿನ ಆಗಮನದ ಒಂದು ಶುಭ ಸುದ್ದಿ ಕೂಡ ನಿಮಗೆ ಸಿಗ್ಬೋದು ಅನ್ನೋದರಲ್ಲಿ ಬರ್ತಾ ಇದೆ. ನಿಮ್ಮ ಈಗಿನ ಮನಸ್ಥಿತಿಯ ಪ್ರಕಾರ, ಕೆಲವರ ಎನರ್ಜಿಯ ಪ್ರಕಾರ ದಾಂಪತ್ಯ ಒಂದು ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತವೆ. ಅದು ಯಾರದ್ದೋ ಮಧ್ಯಪ್ರವೇಶದಿಂದ ಇರ್ಬೋದು, ಇಲ್ಲ ಅವರು ನಿಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ, ಸಮಯ ಕೊಡ್ತಾ ಇಲ್ಲ ಅನ್ನೋ ವಿಚಾರಕ್ಕಿರ್ಬೋದು, ಇಲ್ಲ ಒಂದು ಮಕ್ಕಳನ್ನು ಸಂಭಾಳಿಸುವ ವಿಚಾರದಲ್ಲಾಗಿರ್ಬೋದು.
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಖಂಡಿತ ಬರ್ತವೆ, ಆದರೆ ತಾಳ್ಮೆಯಿಂದ ನೀವು ವರ್ತಿಸಬೇಕು. ಸಮಸ್ಯೆಗಳು ಖಂಡಿತ ಪರಿಹಾರವಾಗ್ತವೆ. ಮೌನವಾಗಿರಿ. ಅಂದರೆ ಮಾತಿಗೆ ಮಾತೇ ಮದ್ದಲ್ಲ, ಮಾತಿಗೆ ಕೆಲವೊಂದು ಸಾರಿ ಮೌನವೂ ಮದ್ದಾಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವರ ಮನಸ್ಸಿಗೆ ಅನಿಸುತ್ತೆ, ನಾನು ಯಾಕೆ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಬಾಗಬೇಕು, ನನ್ನ ತಪ್ಪು ಇಲ್ಲದೇ ಇದ್ದರೂ ಕೂಡ ಯಾಕೆ ಒಪ್ಕೊಳ್ಬೇಕು ಅಂತ ಹೇಳಿ ಅನಿಸೋದಾದರೆ ಸಮಸ್ಯೆ ಇನ್ನೂ ಹೆಚ್ಚಾಗತ್ತೆ. ಆದರೆ ಅಲ್ಲಿ ಅದನ್ನು ಸಮಾಧಾನಗೊಳಿಸ್ಬೇಕು. ಯಾಕಂದರೆ ಏರಿಳಿತಗಳು ಇದ್ದೇ ಇರ್ತವೆ. ಒಬ್ಬರು ಸೋಲ್ಬೇಕು, ಒಬ್ಬರು ಗೆಲ್ಲಬೇಕು, ಮತ್ತೆ ಒಬ್ಬರು ಸೋಲ್ಬೇಕು, ಮತ್ತೆ ಒಬ್ಬರು ಗೆಲ್ಲಬೇಕು, ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಸೋಲಿ, ನೀವು ಒಂದು ಸರಿ ಗೆಲ್ಲುವಂಥ ಸಮಯ ಕೂಡ ಬರುತ್ತೆ ಅನ್ನೋ ರೀತಿಲಿ, ಅಂದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಬೆಲೆ ಒಂದು ಕಾಳಜಿ ಅವರಿಗೆ ಅರ್ಥ ಆಗೋ ಸಮಯ ಬರುತ್ತೆ. ಅಲ್ಲಿವರೆಗೂ ಈಗ ನೀವು ಸಮರ್ಪಣೆ ಆಗಿ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರ ಎನರ್ಜಿಗೆ. ಇಲ್ಲಿ ಕಣ್ಣಿನ ಸಮಸ್ಯೆ ಕಾಣಿಸ್ಕೊಳ್ಬೋದು, ಇಲ್ಲ ಒಂದು ಪಾದದ ನೋವು, ಇಲ್ಲ ಒಂದು ನಿದ್ರಾಹೀನತೆ ಕಾಣಿಸ್ಬೋದು ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರಿಗೆ. ಶನಿಯ ದೇವಸ್ಥಾನಕ್ಕೆ ಕಪ್ಪು ಎಳ್ಳು ಇಲ್ಲವೇ ಎಳ್ಳೆಣ್ಣೆಯ ದಾನವನ್ನು ಕೊಡಿ. ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಾರ ಒಂದು ಆಹಾರ ಪದಾರ್ಥಗಳನ್ನು, ಕಾಳು ಕಡಿಗಳನ್ನು ಆಗಾಗ ಕೊಡ್ತಾ ಇರಿ. ಖಂಡಿತವಾಗಿಯೂ ನಿಮ್ಮ ಒಂದು ಸಮಸ್ಯೆಗಳು ಏನು ದೈಹಿಕವಾಗಿ ಮಾನಸಿಕವಾಗಿ ಕೆಲವು ಬ್ಲಾಕೇಜ್ಗಳು ಏನು ಸಮಸ್ಯೆ ಮಾಡ್ತಾ ಇದ್ವಲ್ವ, ಅವು ಖಂಡಿತವಾಗಿಯೂ ಪರಿಹಾರ ಆಗ್ತವೆ. ಅದಕ್ಕೆ ಅದೇ ಮದ್ದಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ. ಮನಃಪೂರ್ವಕವಾಗಿ ಮಾಡಬೇಕು. ಏನು ಹಾಗೆ ಮಾಡಿದರೆ ಹೀಗಾಗತ್ತೆ ಅನ್ನೋ ರೀತಿಲಿ ಮಾಡಬಾರ್ದು. ಯಾವುದೇ ಒಂದು ನಂಬಿಕೆ ಇಟ್ಟು ನೀವು ಆ ವಿಚಾರದಲ್ಲಿ ಪೂರ್ಣವಾಗಿ ಪರಿವರ್ತನೆಯಾಗಿ ಮಾಡಿದಾಗ, ಅಂದರೆ ಒಂದು ಸಮರ್ಪಣಾ ರೀತಿಯಲ್ಲಿ ಹೌದು ಇದು ಒಳ್ಳೆ ಕೆಲಸ, ಒಳ್ಳೆಯ ಉದ್ದೇಶ ಅನ್ನೋ ರೀತಿಲಿ ಫೀಲ್ ಮಾಡ್ಕೊಂಡು ಮಾಡಿದಾಗ ಅದು ಅದರದ್ದೇ ಆದ ರೀತಿಲಿ ಫಲ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಇದನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಬರ್ತದೆ. ಮಾನಸಿಕ ಒತ್ತಡ ಖಂಡಿತ ಕಡಿಮೆ ಆಗುತ್ತೆ. ಆಗಾಗ ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಿಮ್ಮ ಔರ ಪರಿಶುದ್ಧವಾಗುತ್ತೆ. ಅಂದರೆ ಯಾರೋ ನಿಮ್ಮ ಮೇಲೆ ಬೀರಿರುವ ಕೆಟ್ಟ ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಕೆಟ್ಟ ಪ್ರಭಾವ ಆಗಿರ್ಬೋದು, ಇಲ್ಲ ನಿಮ್ಮದೇ ಒಂದು ಒತ್ತಡ, ಇಲ್ಲ ನಿಮ್ಮ ಗಂಡ ಆಗಿರ್ಬೋದು, ಇಲ್ಲ ಹೆಂಡತಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ, ಈ ರೀತಿ ಸಂಬಂಧಗಳಲ್ಲಿ ಒಂದಾದಾಗ ಅವರು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇರಲ್ಲ, ನಿಮ್ಮ ಒಂದು ಕೆಲಸವನ್ನು ಗುರುತಿಸ್ತಾ ಇರಲ್ಲ, ಪರಿಶ್ರಮವನ್ನು ಗುರುತಿಸ್ತಾ ಇರಲ್ಲ, ಏನೋ ಒಂದು ಆಡ್ಕೊಳ್ತಾ ಇರ್ತಾರೆ. ಪ್ರತಿ ಮಾತಿಗೂ ಏನಾದರೂ ಸರಿ ಇಲ್ಲ, ಹಾಗಿಲ್ಲ, ಏನೇ ಮಾಡಿದರೂ ಅದರ ತಪ್ಪು ಹುಡುಕ್ತಾ ಇರ್ತಾರೆ. ಈ ಎಲ್ಲ ಒಂದು ಒತ್ತಡಗಳು ನಿಮ್ಮಲ್ಲಿ ಕೆಲವು ನೋವುಗಳಿಗೆ ಕಾರಣವಾಗಿರುತ್ತೆ. ಅದು ತಲೆನೋವಾಗಿರ್ಬೋದು, ಬೆನ್ನೋವಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಈ ರೀತಿ ಅದು ಆಯಾ ಒಂದು ಚಕ್ರಗಳು ಅಲ್ಲಿ ಬ್ಲಾಕೇಜ್ಗಳನ್ನು ಹೊಂದಿ ಈ ರೀತಿ ನೋವುಗಳು ಕೂಡ ಉತ್ಪತ್ತಿ ಆಗ್ತಾ ಇರ್ತವೆ. ಎಲ್ಲದಕ್ಕೂ ವೈದ್ಯಕೀಯನೇ ಮದ್ದಲ್ಲ. ಕೆಲವೊಂದು ಸಾರಿ ನಿಮ್ಮ ಒಂದು ಚಕ್ರಗಳ ಒಂದು ಬ್ಲಾಕೇಜ್ ಕೂಡ ಈ ರೀತಿ ನೋವಿಗೆ ಕಾರಣವಾಗುತ್ತೆ ಅನ್ನೋ ರೀತಿ ಇಲ್ಲಿ ಸೂಚಿಸ್ತಾ ಇದೆ. ಹಾಗಾಗಿ ನೀವು ಅವುಗಳಿಂದ ಹೊರಗೆ ಬರಬೇಕು ಅಂದರೆ ನೀವು ಅಂಥವರ ಮಾತುಗಳನ್ನು ಇಗ್ನೋರ್ ಮಾಡಬೇಕು. ಅದೊಂದು ಪಾಠ ಕಲಿಕೆ ಅನ್ನೋ ರೀತಿಲಿ, ಇಲ್ಲ ದೊಡ್ಡವರು ಏನೋ ಹೇಳಿದರು ಅನ್ನೋ ರೀತಿಲಿ ಅಂದ್ಕೊಳ್ಬೇಕು. ಇಲ್ಲ ಅಂದರೆ ಅದೇ ವಿಚಾರವನ್ನು ನೀವು ಚಿಂತಿಸ್ತಾ, ಇಲ್ಲ ಅದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ಬೋದು. ಇಲ್ಲ ಅವ್ರು ಹಾಗಂದರು ಹೀಗಂದರು ಯಾಕೆ ಅನಿಸ್ಕೊಳ್ಬೇಕು, ಹಾಗೆ ಹೀಗೆ ಏನೇ ಅಂತ ಹೇಳಿ ನೀವು ಒತ್ತಡ ಮಾಡ್ಕೊಳ್ತಾ ಬಂದರು ಅದು ನಿಮ್ಮ ದೇಹದಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡುತ್ತೆ. ಹಿಡಿದಿಟ್ಕೊಳ್ತೀರ ನೀವು ಆ ವಿಚಾರವನ್ನು. ಎಲ್ಲಿಯವರೆಗೂ ಆ ವಿಚಾರಗಳನ್ನು ಅನಗತ್ಯವಾಗಿ ನೀವು ಹಿಡಿದಿಟ್ಕೊಳ್ತೀರೋ, ಈಗ ಅನಗತ್ಯ ಕಸವನ್ನು ಮನೆಯಲ್ಲಿ ತುಂಬಿಟ್ಟಾಗ ಮನೆ ಹೇಗೆ ಗಲೀಜಾಗಿ ಕಾಣುತ್ತಲ್ಲ, ಅದೇ ರೀತಿ ಇವರ ಮಾತುಗಳಿಗೆಲ್ಲ ನೀವು ಬೆಲೆ ಕೊಟ್ಟು ಅವರ ಮಾತುಗಳನ್ನು ಎಷ್ಟು ನೀವು ಮನಸ್ಸಲ್ಲಿ ಇಟ್ಕೊಂಡು ಚಿಂತಿಸ್ತೀರೋ ಅಷ್ಟೇ ನೀವು ಒಂದು ಬ್ಲಾಕೇಜ್ಗಳಿಗೆ ಒಳಪಡ್ತೀರಾ. ಅದರಿಂದ ನಿಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿ ಅಲ್ಲಿ ಒಂದು ನೋವು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಯಾಕಂದರೆ ದೇಹಕ್ಕೆ ಅದರದ್ದೇ ಆದ ಒಂದು ರೀತಿ ನೀತಿಗಳಿದ್ದಾವೆ. ಅಂದರೆ ನಾವು ಔಷಧಿ ತಗೊಂಡೇ ಚಿಕಿತ್ಸೆ ಪಡ್ಕೊಂಡೇ ದೇಹವನ್ನು ಸರಿಪಡಿಸ್ಕೊಳ್ಬೇಕು ಅಂತ ಇಲ್ಲ. ಯಾಕಂದರೆ ದೇಹಕ್ಕೆ ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಅದು ಚಕ್ರಗಳ ಬ್ಯಾಲೆನ್ಸ್ ಮೂಲಕ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿರೋದ್ರಿಂದ ತುಂಬ ನೋವು ಪಡೋ ವಿಚಾರಗಳನ್ನು, ಅಂದರೆ ಯಾರೋ ನೋವು ಕೊಟ್ಟಿರೋ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಒತ್ತಿ ಹಿಡ್ಕೊಂಡಿರ್ತೀರ. ಅದನ್ನು ಯಾರ ಹತ್ರನೂ ಹೇಳಿರೋದಿಲ್ಲ. ನೀವು ಅದರ ನೋವನ್ನು ವೇದನೆಯನ್ನು ದಿನನಿತ್ಯ ಅನುಭವಿಸ್ತಾ ಇರ್ತೀರ. ಅದು ಕಾಣದ ರೀತಿಯಲ್ಲಿ ಕಣ್ಣೀರಿನ ರೂಪದಲ್ಲೂ ಕೂಡ ಹೊರಗೆ ಹಾಕ್ತಾ ಇರೋದಿಲ್ಲ. ಈ ರೀತಿ ಆದಾಗ ನಿಮಗೆ ಎದೆ ನೋವು, ಎದೆ ಭಾರ, ಮಾನಸಿಕ ಒತ್ತಡ ಈ ರೀತಿ, ಅಂದರೆ ಯಾಕಂದರೆ ನಿಮ್ಮ ಆ ಒಂದು ದೇಹದ 4ನೆಯ ಚಕ್ರವಾದ ಅನಾಹತ ಚಕ್ರ ಇಲ್ಲಿ ಬ್ಲಾಕೇಜ್ಗಳನ್ನು ತೋರಿಸ್ತಾ ಇದೆ. ಹಾಗಾಗಿ ನಿಮಗೆ ಈ ರೀತಿ ನೋವುಗಳು ಕಾಣಿಸ್ತದೆ. ಯಾಕಂದರೆ ಭಾವನಾತ್ಮಕವಾಗಿ ಸ್ಪಂದಿಸೋದು ಅದೇ, ದೈವಿಕವಾಗಿ ಕೂಡ ಅದೇ ಒಂದು ಚಕ್ರ ಸ್ಪಂದಿಸುತ್ತೆ. ಹಾಗಾಗಿ ಅದರಲ್ಲಿ ಕೆಲವು ಬ್ಲಾಕೇಜ್ಗಳು ಕಾಣಿಸ್ತಾ ಇರೋದ್ರಿಂದ ನಿಮಗೆ ತುಂಬ ಮಾನಸಿಕ ಒತ್ತಡ ಆಗಿದೆ. ತುಂಬ ಅದಕ್ಕೋಸ್ಕರ ಹೇಳೋದು, ನಿಮ್ಮ ಒಂದು ಕೆಲವು ನೋವುಗಳನ್ನು ನೀವು ಬಿಡುಗಡೆ ಮಾಡಲೇಬೇಕು. ತುಂಬ ನೋವುಗಳನ್ನು ಚಿಂತೆಯಾಗಿ ತಗೊಂಡು ಹಿಡಿದಿಟ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಅದು ಅವರವರ ಕರ್ಮ. ನೀವು ಯಾಕೆ ಆ ಕರ್ಮವನ್ನು ನಿಮ್ಮ ಒಂದು ಎದೆಯಲ್ಲಿ ಬಿಗಿಯಾಗಿ ಹಿಡಿದಿಟ್ಕೊಳ್ತಾ ಇದ್ದೀರಾ? ಹೇಳೋರು ನೂರಾರು ವಿಚಾರಗಳನ್ನು ಹೇಳ್ತಾನೆ ಇರ್ತಾರೆ ದಿನನಿತ್ಯ. ಹಾಗಾಗಿ ಆ ಎಲ್ಲ ವಿಚಾರಗಳಿಗೂ ನೀವು ಪ್ರತಿಸ್ಪಂದಿಸ್ತಾ ಹೋದರೆ ನಿಮ್ಮ
ನಿಮ್ಮನ್ನು ನೀವು ಕಳ್ಕೊಂಡು ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಆ ವಿಚಾರಗಳನ್ನು ಬಿಡ್ತಾ ಇರಬೇಕು, ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಅದೇ ಜೀವನ ಫ್ಲೋ ಆಗ್ತಾ ಇರಬೇಕು. ಅಂದರೆ ಈ ಒಂದು ಒಳ್ಳೆಯ ನೀವೇನು ಆಧ್ಯಾತ್ಮಿಕ ಫೀಲ್ಡಲ್ಲಿ ಇದ್ದೀರಾ, ಈ ಸಂದರ್ಭದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ಇವೆಲ್ಲವೂ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ನಿಲ್ಬೇಡ, ಮುಂದೆ ಹೋಗು ಅಂತೇಳಿ ಫ್ಲೋ ಮಾಡ್ತಾ ಇದ್ದಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅನ್ನೋರು ಅಂತಾನೆ ಇರಲಿ, ಅವ್ರು ಅಲ್ಲೇ ಇರಲಿ, ನಾವು ಮುಂದೆ ಹೋಗೋಣ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳಿ. ಒಂದೇ ಒಂದು ಕುಟುಂಬದಲ್ಲಿದ್ದು ನೀವು ಅವ್ರ ಮಧ್ಯೆನೇ ಬದುಕಬೇಕಾಗಿರುತ್ತೆ. ಆದರೂ ಅವರ ಅನ್ನುವ ನೋವುಗಳಿಗೆ ನೀವು ಆವಾಗವಾಗ ಸ್ಪಂದಿಸ್ತಾ ಇರ್ತೀರಾ. ಇದರಿಂದ ಕೆಲವು ದೈಹಿಕ ಬಾಧೆಗಳು ನಿಮ್ಮಲ್ಲಿ ಉಂಟಾಗ್ತಾ ಇದ್ದಾವೆ. ಯಾಕಂದರೆ ಕೆಲವು ಚಕ್ರಗಳು ಬ್ಲಾಕೇಜ್ಗಳನ್ನು ಸೂಚಿಸ್ತಾ ಇದ್ದಾವೆ ಸ್ನೇಹಿತರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಆ ವಿಚಾರಗಳನ್ನು ಬಿಟ್ಟು ಬಿಡಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಿ ಆ ವಿಚಾರಗಳನ್ನು ತಗೊಳ್ಬಾರ್ದು. ಅವರು ಒಂದೇನೋ ಹೇಳಿದ್ರೆ ಅದಕ್ಕೆ ನೀವೇನಾದರೂ ರೆಸ್ಪಾನ್ಸ್ ಮಾಡಬೇಕು ಅಂತೇಳಿ ಅನಿಸಿದರೆ ರೆಸ್ಪಾನ್ಸ್ ಮಾಡಿ, ಅದನ್ನು ಅಲ್ಲೇ ಬಿಟ್ಬಿಡಿ. ಸಾಧ್ಯವಾದರೆ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು, ಲಲಿತ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಹಾಗೆ ಹನುಮಾನ್ ಚಾಲಿಸ್ ಆಗಿರ್ಬೋದು, ಮಂಗಳವಾರ ಮತ್ತು ಗುರುವಾರ, ಶನಿವಾರ ಈ ದಿನ ಪಾರಾಯಣ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಅನೇಕ ರೀತಿಯ ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ. ಅಂದರೆ ಇಲ್ಲಿ ನಿಮಗೆ ಶಿವ ಮತ್ತು ಶಿವೆಯ ಶಕ್ತಿಯ ಬ್ಯಾಲೆನ್ಸ್ ಸಿಗುತ್ತೆ. ಅದರಿಂದ ನೀವು ಯಾರದ್ದೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಅದೊಂದು ದಾರಿ ತೋರಿಸುತ್ತೆ. ಇಲ್ಲಿ ನಿಮಗೆ ಈ ರೀತಿಯಾಗಿ ಗುರುವಿನ ಮಾರ್ಗದರ್ಶನ ಈ ಸಮಯದಲ್ಲಿ ಸಿಗ್ತಾ ಇದೆ. ವಿಷ್ಣು ಸಹಸ್ರನಾಮ ಗುರುವಾರ ಪಠಿಸೋದ್ರಿಂದ ಗುರುವಿನ ಅನುಗ್ರಹ ಪಡೀಲಿಕ್ಕೆ ಇದು ತುಂಬಾ ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಓದ್ಲಿಕ್ಕೆ ಆಗಲಿಲ್ಲದ್ರು, ಓದೋದು ಬರಲಿಲ್ಲದ್ರೂ ನೀವು ಅದನ್ನು ಕೇಳಬೇಕು. ಶ್ರವಣ ಮತ್ತು ಪಠಣ ಎರಡೂ ಒಂದೇ ಫಲವನ್ನು ಕೊಡುತ್ತೆ. ಹಾಗಾಗಿ 2026ನೇ ಇಸ್ವಿಗೆ ಕಾಲಿಡ್ತಾ ಇದ್ದ ಹಾಗೆ ಕೆಲವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಇಲ್ಲದಿದ್ದರೆ ಮಧ್ಯಂತರದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಹಣದ ವಿಚಾರದಲ್ಲಿ ತುಂಬ ನೀವು ಹುಷಾರಾಗಿರಬೇಕು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಡಿಸೆಂಬರ್ ಎಂಡಲ್ಲಿ ನೀವು ಯಾವುದೇ ರೀತಿ ಒತ್ತಡಕ್ಕೆ ಒಳಗಾಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಅಲ್ಲಿ ಇಲ್ಲಿ ತಿರುಗಾಡೋ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮಕ್ಕಳನ್ನು ಹೊರಗಡೆ ಕಳಿಸೋ ವಿಚಾರ ಆದರೂ ಪರವಾಗಿಲ್ಲ, ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಲೇಬೇಕು ಅನ್ನೋ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಎನರ್ಜಿ. ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ. ಯಾರೆಲ್ಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಅದು ತುಂಬಾ ನಿಮಗೆ ಸಹನಶೀಲತೆಯ ಮುಖ್ಯ ಭಾಗವಾಗಿ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ನಿಮ್ಮ ಶ್ರಮಕ್ಕೆ ಉತ್ತಮ ಫಲ ಸಿಗ್ಬೋದು ಅನ್ನೋ ರೀತಿಯಲ್ಲೇ ಬರ್ತಾ ಇದೆ. ನೀವು ಗುರುವಿನಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ. ಇಲ್ಲಿ ಏನೋ ಹಂತದಲ್ಲಿ ಗೊಂದಲ ಕಂಡರೂ ಕೂಡ ಅವರೇ ಸರಿಪಡಿಸಿ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಸೂಚನೆ ಕಾಣಿಸ್ತಾ ಇದೆ. ಅಂದರೆ ಇದು ನಿಮ್ಮ ಕರ್ಮವನ್ನು ನೇರವಾಗಿ ಸೂಚಿಸ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಕರೆಕ್ಟಾಗಿ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಆ ವಿಚಾರವನ್ನು ಗುರುವಿನ ಪಾದಗಳಲ್ಲೇ ನೀವು ಸಮರ್ಪಣೆ ಮಾಡಬೇಕು. ನಿಮ್ಮ ಆದಾಯ ಸ್ಥಿರವಾಗಿರುತ್ತೆ. ಉಳಿತಾಯ ಹೆಚ್ಚಿಸುವ ಅವಕಾಶ ಕೂಡ ಕೆಲವರಿಗೆ ಸಿಗುತ್ತೆ. ದೊಡ್ಡ ಹೂಡಿಕೆ ಮಾಡ್ತೀರಾ, ಇಲ್ಲ ಅಂತಲ್ಲ, ಆದರೆ ಎಚ್ಚರಿಕೆ ಇರಲಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನೀವು ಅದನ್ನು ಎಲ್ಲೋ ಮಾಡೋದಕ್ಕಿಂತ ನಿಮ್ಮ ಹತ್ರನೇ ಸೇವ್ ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗೆ ಕೆಲವು ಸಾಲಗಳನ್ನು ಕೂಡ ನೀವು 2026ರ 3 ತಿಂಗಳ ಒಳಗೆ ತೀರಿಸ್ತೀರಾ, ಮೊದಲ ಅಂತ್ಯದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರಿಗೆ. ನಿಮ್ಮ ಕುಟುಂಬದಲ್ಲಿ ಹಿರಿಯವರು ಇರ್ತಾರಲ್ಲ, ಅತ್ತೆ, ಮಾವ, ಅಪ್ಪ, ಅಮ್ಮ, ಅವರ ಆರೋಗ್ಯವನ್ನು ಅವಾಗವಾಗ ವಿಚಾರಿಸ್ತಾ ಇರಿ. ಸ್ವಲ್ಪ ಸಮಯವನ್ನು ಅವರಿಗೋಸ್ಕರ ಮೀಸಲಿಡಿ. ಹಾಗೆ ಅವರನ್ನು ಸಂತೋಷವಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಹೊರಗೆ ಹೋಗಬೇಕು ಅಂದರೂ ಅವರ ಆಶೀರ್ವಾದವನ್ನು ಪಡೆದು ಹೋಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒತ್ತಡ ಕಡಿಮೆ ಮಾಡಿ, ನಿಯಮಿತ ವ್ಯಾಯಾಮ ಮಾಡಿ ಅಂತೇಳಿ ಮತ್ತೆ ಬರ್ತಾ ಇದೆ. ನಿದ್ರೆ ಅಗತ್ಯ, 8 ತಾಸುಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಹಾಗಾಗಿ ತಡ ಹೊತ್ತಿನವರೆಗೂ ನೀವು ನಿದ್ರೆ ಮಾಡದೇ ಇರೋ ವಿಚಾರವನ್ನು ತಪ್ಪಿಸಿ, ಹೊಸ ವಿಚಾರಗಳೊಂದಿಗೆ ಹೊಸ ವರ್ಷವನ್ನು ಸ್ವೀಕರಿಸಿ, ಹಳೆಯ ವಿಚಾರಗಳನ್ನು ಇಲ್ಲೇ ಬಿಟ್ಬಿಡಿ. ನೋವು ಕೊಟ್ಟಿರೋದು ಹೊಸದಾದ ತಿರುವಿನೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡಿ. ಖಂಡಿತ ಒಳ್ಳೆಯದಾಗತ್ತೆ. ಯಾಕೆ ಹಳೆಯ ವಿಚಾರಗಳನ್ನು ಇಟ್ಕೊಂಡು ಅದನ್ನು ಮತ್ತೆ ಹೊಸ ವರ್ಷಕ್ಕೆ ತಗೊಂಡು ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಶುಭ ಸಮಯ ಇದಾಗಿದೆ. ಅಂದರೆ ದೈವಿಕ ಸಮಯ ಇದಾಗಿದೆ. ನಿಮ್ಮಲ್ಲಿ ನಾಯಕತ್ವದ ಗುಣ ತುಂಬ ಹೆಚ್ಚಿದೆ. ಯಾಕಂದರೆ ನೀವು ಆತ್ಮವಿಶ್ವಾಸವನ್ನು ಬಹಳ ದೃಢವಾಗಿ ನಂಬ್ತೀರಾ. ಇದು ನಿಮಗೆ ಮುಂದೆ ಹೋಗಲಿಕ್ಕೆ ಪ್ರೇರಣೆ ಕೂಡ ನೀಡುತ್ತೆ. ಇದು ಅಹಂಕಾರ ಅಲ್ಲ, ಇದು ನೀವು ವಿವೇಕದಿಂದ, ನಮ್ರತೆಯಿಂದ ವರ್ತಿಸ್ತಾ ಇರುವ ಶಕ್ತಿಯ ಗುಣ ಆಗಿದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ. ಖಂಡಿತ ನೀವು ಏನು ಅಂದ್ಕೊಂಡಿದ್ದೀರೋ ಆ ವಿಚಾರದಲ್ಲಿ ಹೊಸ ಅವಕಾಶಗಳಾಗಿರ್ಬೋದು ನಿಮ್ಮನ್ನು ಹುಡುಕಿ ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಈಗಿನ ಎನರ್ಜಿಯ ಪ್ರಕಾರ ಒಟ್ಟಾರೆಯಾಗಿ ಈಗಿನ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ನಿಮ್ಮ
ನೋವು ಆಗಿರ್ಬೋದು, ನಿರಾಸೆ ಆಗಿರ್ಬೋದು, ಆಲಸ್ಯ ಆಗಿರ್ಬೋದು, ಯಾರದ್ದೋ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರಗಳಿದ್ರೂ ಕೂಡ ಕೆಟ್ಟದು ಅದನ್ನು ಅವರು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಿದ್ದೀರಾ, ದೀಪಾರಾಧನೆಯನ್ನು ಮಾಡ್ತಾ ಇದ್ದೀರಾ, ಒಂದು ದೈವಿಕ ಶಕ್ತಿಗಳಿಗೆ ಕನೆಕ್ಟ್ ಆಗಿ ಒಂದು ಆಚಾರ ವಿಚಾರಗಳನ್ನು ನೀವು ಇಟ್ಕೊಂಡು ನಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅವೆಲ್ಲವೂ ನಿಮ್ಮನ್ನು ಒಂದು ಮುಂದೆ ತಗೊಂಡು ಹೋಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾವೆ. ಅಂದರೆ ನಿಮ್ಮ ಒಂದು ಕರ್ಮದ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ಸಿಗುವ ವಿಚಾರಗಳು ಸ್ವಲ್ಪ ತಡವಾಗಿರ್ಬೋದು, ಆದರೆ ನಿಮ್ಮ ಪ್ರಯತ್ನಗಳು ಯಾವುದೂ ಕೂಡ ವ್ಯರ್ಥವಾಗಿಲ್ಲ. ಭಗವಂತನ ಒಂದು ಆಶೀರ್ವಾದ ನಿಮಗೆ ತಲುಪೋದು ಸ್ವಲ್ಪ ತಡ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ, ಆದರೆ ಒಂದು ಸಿದ್ಧತೆಯೊಂದಿಗೆ ಅದು ಸರಿಯಾದ ಸಮಯಕ್ಕೆ ಬಂದು ನಿಮ್ಮನ್ನು ತಲುಪುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ. ನಿಮ್ಮಲ್ಲಿರುವ ಒಂದು ಪ್ರತಿಭೆಯನ್ನು ಹೊರಗೆ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಖಂಡಿತ ಅದು ಮುಂದಿನ ವರ್ಷದಲ್ಲಿ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಆ ಧೈರ್ಯ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಈಗ ಆತ್ಮವಿಶ್ವಾಸ ಹೆಚ್ಚಿದೆ, ಹಾಗೆ ನಿಮ್ಮ ಹಿರಿಯರ ಸಪೋರ್ಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಸಂಬಂಧಗಳಲ್ಲಿ ಒಂದು ಹಳೆಯ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಮಾತಾಡಿ ಪ್ರಾಮಾಣಿಕ ಒಂದು ಮಾತುಕತೆ ಇರಲಿ, ಅದು ನಿಮ್ಮ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾರೋ ಮೂರನೆಯವರು ಬಂದು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಹೇಳುವ ಮೊದಲು ನಿಮ್ಮ ಸಮಸ್ಯೆಯನ್ನು ನಿಧಾನವಾಗಿ ಕುಳಿತು ನೀವೇ ಮಾತನಾಡಿ. ಎಲ್ಲ ನಾನೇ ಮಾಡಿಬಿಡ್ತೀನಿ, ಎಲ್ಲ ಸಮಯಕ್ಕೆ ಸರಿಯಾಗಿ ಆಗಬೇಕು, ಇಲ್ಲ ಎಲ್ಲ ನಾನು ಅಂದ್ಕೊಂಡಂಗೆ ಆಗಬೇಕು ಅನ್ನೋ ರೀತಿಲಿ ತುಂಬ ಒತ್ತಡಕ್ಕೆ ಒಳಗಾಗಬೇಡಿ. ಧ್ಯಾನಕ್ಕೆ ಒಳಗಾಗಿ ಆಗಾಗ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಶಾಂತವಾದಾಗ ಒಂದು ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ ಕೆಲವರಿಗೆ. ಹಾಗೆ ಇಲ್ಲಿ ಕೊನೆಯದಾಗಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ನೀವು ಯಾವುದೋ ಒಂದು ವ್ಯಕ್ತಿಗಾಗಿರ್ಬೋದು, ಪರಿಸ್ಥಿತಿಗಾಗಿರ್ಬೋದು, ಇಲ್ಲ ಫಲಿತಾಂಶಕ್ಕಾಗಿರ್ಬೋದು ಅತಿಯಾಗಿ ಅಟ್ಯಾಚ್ ಆಗದಿರಿ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಅತಿಯಾದ ಒಂದು ಅಂಟಿಕೆ ನಿಮ್ಮ ಆಂತರಿಕ ಶಾಂತಿ ಮತ್ತು ಆತ್ಮದ ಉದ್ದೇಶವನ್ನು ದಾರಿ ತಪ್ಪಿಸುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಕೆಲವೊಂದು ಸಾರಿ ಎಲ್ಲದನ್ನು ಹಿಡಿದಿಟ್ಕೊಳ್ಬೇಕು ಅಂತಲೇ ಏನಿಲ್ಲ, ಸಂತೋಷ ನೀಡಿರೋದನ್ನು ಹಿಡ್ಕೊಳ್ಳಿ. ದುಃಖ, ಒಂದು ನೋವು, ಇಂಥ ಒಂದು ಪದೇ ಪದೇ ನೋವು ಆಗ್ತಾ ಇರೋ ವಿಚಾರಗಳನ್ನು ಬಿಟ್ಬಿಡೋದೇ ಒಳ್ಳೆಯದು. ಇದು ಒಂದು ಚಿಕಿತ್ಸೆಯೂ ಕೂಡ ಆಗತ್ತೆ, ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಆತ್ಮ ಏನು ಹೇಳುತ್ತೋ ಅದರ ಕಡೆ ನೀವು ಮುಂದೆ ಹೋಗಿ ಭಯ ಆತಂಕವನ್ನು ದೂರ ಮಾಡಿ. ನಂಬಿಕೆಯಲ್ಲಿ ನೀವು ನಂಬಿದ ಗುರುವಿನ ಮೇಲೆ ಅವರೇ ನಿಮ್ಮನ್ನು ಮಾರ್ಗದರ್ಶಿಸ್ತಾರೆ. ಅವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲಿದೆ. ನೀವು ಅವ್ರು ಮರ್ತಿದ್ದಾರೆ ಅಂತೇಳಿ ಅಂದ್ಕೊಳ್ಬೋದು, ಆದರೆ ಅವರ ಶರಣದಲ್ಲಿ ಹೋಗಿದ್ದೀರಾ ಅಂದರೆ ಆ ಮರುಕ್ಷಣದಿಂದ ನಿಮ್ಮ ಸಂಪೂರ್ಣ ಭಾರವನ್ನು ಅವ್ರು ಬರೆಸಿರ್ತಾರೆ. ಹಾಗಾಗಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು, ಉತ್ತಮವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದು, ಒಂದು ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಗುರುತಿಸ್ತಾ ಇದ್ದೀರಾ, ಕರ್ಮದ ವಿಚಾರವನ್ನು ತಿಳ್ಕೊಂಡಿದ್ದೀರಾ, ಮನಗಂಡಿದ್ದೀರಾ. ಹಾಗಾಗಿ ಈಗ ನಿಮ್ಮ ಕುಟುಂಬವನ್ನು ಸಂಭಾಳಿಸಬೇಕು, ಹಾಗೆ ಅದನ್ನು ಒಂದು ಒಳ್ಳೆಯ ದಾರಿಯಲ್ಲಿ ತಗೊಂಡು ಹೋಗಬೇಕು ಅಂತೇಳಿ ನೀವು ಎಷ್ಟೇ ಮನಸ್ಸು ನಿರಾಸೆಗೆ ಒಳಪಟ್ಟರೂ ಕೂಡ ಈ ಒಂದು ವಿಚಾರವನ್ನು ಬಿಟ್ಟಿಲ್ಲ. ಪದೇ ಪದೇ ನೀವು ಅಂದ್ಕೊಳ್ತಾ ಇದ್ದೀರಾ, ಅದೇ ನಡೆಯುತ್ತೆ. ಯಾರಿಗೋಸ್ಕರನೋ ನಿಮ್ಮ ತನವನ್ನು ಕಳ್ಕೊಳ್ಳೋದು ಬೇಡ. ನಿಮ್ಮ ಗುರಿ ಏನಿದೆ ಅದರ ಕಡೆ ಗಮನ ಕೊಡಿ. ಕೆಲವರು ಬರ್ತಾರೆ ಹೋಗ್ತಾರೆ ಅಲ್ವಾ, ಅದು ಅಷ್ಟೇ ಅವರದ್ದೊಂದು ನಿಮ್ಮ ಜೀವನದ ಒಂದು ಭಾಗವಾಗಿರುತ್ತೆ. ಹಾಗಾಗಿ ಅದನ್ನು ಅತಿಯಾಗಿ ಹಚ್ಕೊಂಡು ನೀವು ಚಿಂತೆ ಮಾಡಿಕೊಂಡು ನಿಮ್ಮ ಆತ್ಮದ ಉದ್ದೇಶವನ್ನು ಮರಿತಾ ಇದ್ದೀರಾ ಇಲ್ಲಿ ಅನ್ನೋ ರೀತಿಲಿ ಬರ್ತಾಯಿದೆ. ಹಾಗಾಗಿ ಇವತ್ತಿನ ಒಂದು ವಿಚಾರ ಸಾಯಿ ಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಗುರುವಿಗೆ ಸಮರ್ಪಣಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.